ಬಾಲಿವುಡ್ನ ಗ್ಲಾಮರಸ್ ಬ್ಯೂಟಿ ಮುಮೈತ್ ಖಾನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ತಮ್ಮ ವಿಶಿಷ್ಟ ಸ್ಟೈಲ್, ಟ್ಯಾಟೂಗಳು ಹಾಗೂ ನಾಲಿಗೆ ಚುಚ್ಚುವಿಕೆಯ ಹಿಂದಿನ ನಿಜವಾದ ಕಾರಣವನ್ನು ಬಹಿರಂಗ ಮಾಡುವುದರ ಮೂಲಕ ಮುಮೈತ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣರಾಗಿದ್ದಾರೆ. ಇತ್ತೀಚಿನ ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ಮುಮೈತ್ ಖಾನ್ ತಮ್ಮ ನಾಲಿಗೆ ಚುಚ್ಚುವಿಕೆ ಕೇವಲ ಫ್ಯಾಷನ್ಗಾಗಿ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ತಮ್ಮ ವ್ಯಕ್ತಿತ್ವ ಮತ್ತು ವಿಭಿನ್ನತೆಯನ್ನು ಪ್ರತಿಬಿಂಬಿಸುವ ಒಂದು ಭಾಗ ಎಂದು ಹೇಳಿದ್ದಾರೆ. ಆರಂಭದಲ್ಲಿ ಕಿವಿ, ಮೂಗು ಮತ್ತು ಹುಬ್ಬುಗಳ ಮೇಲೆ ಪಿಯರ್ಸಿಂಗ್ ಮಾಡಿಸಿಕೊಂಡಿದ್ದೆ. ಆದರೆ ತಾನು ಟ್ರೆಂಡ್ ಸೆಟ್ಟರ್ ಆದ ನಂತರ ಅನೇಕ ಡ್ಯಾನ್ಸರ್ಗಳು ಅದೇ ಶೈಲಿಯನ್ನು ಅನುಸರಿಸಲು ಆರಂಭಿಸಿದರು. ಆಗ ತನ್ನದೇ ಆದ ವಿಭಿನ್ನ ಗುರುತು ಬೇಕೆಂದು ಎಲ್ಲ ಪಿಯರ್ಸಿಂಗ್ಗಳನ್ನು ತೆಗೆದುಹಾಕಿ ನಾಲಿಗೆ ಚುಚ್ಚಿಸಿಕೊಂಡೆ ಎಂದು ಮುಮೈತ್ ತಿಳಿಸಿದ್ದಾರೆ. ಟ್ಯಾಟೂಗಳ ಬಗ್ಗೆ ಮಾತನಾಡಿದ ಮುಮೈತ್ ತಮ್ಮ ದೇಹದ ಮೇಲೆ ಒಟ್ಟು 10ಕ್ಕಿಂತ ಹೆಚ್ಚು ಟ್ಯಾಟೂಗಳಿವೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಂದು ಹಚ್ಚೆಯು ತಮ್ಮ ಜೀವನದ ಒಂದು ವಿಶೇಷ ನೆನಪು, ಅನುಭವ ಅಥವಾ ಭಾವನೆಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದ್ದಾರೆ. ನಾನು ನಟಿಯಾಗದಿದ್ದರೆ ದೇಹದ ಮೇಲಿನ ಹಚ್ಚೆಗಳ ಮೂಲಕ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೀತಾ ಇದ್ದೆ ಎಂದು ಅವರು ಹಾಸ್ಯಮಯವಾಗಿ ಹೇಳಿದ್ದಾರೆ. ಹಚ್ಚೆಗಳು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದೇ ವೇಳೆ ಯುವ ಜನರಿಗೆ ಸಲಹೆ ನೀಡಿರುವ ಮುಮೈತ್, ಪಿಯರ್ಸಿಂಗ್ ಅಥವಾ ಟ್ಯಾಟೂ ಮಾಡಿಸಿಕೊಳ್ಳುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕೇವಲ ಟ್ರೆಂಡ್ಗಾಗಿ ಅಲ್ಲ, ನಿಜವಾಗಿಯೂ ಇಷ್ಟ ಆದರೆ ಮಾತ್ರ ಅಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಸಂದೇಶ ನೀಡಿದ್ದಾರೆ. ಒಂದು ಕಾಲದಲ್ಲಿ ಟಾಲಿವುಡ್ನ ಬಹುತೇಕ ಐಟಮ್ ಸಾಂಗ್ಗಳಿಗೆ ಮೊದಲ ಆಯ್ಕೆಯಾಗಿದ್ದ ಮುಮೈತ್ ಖಾನ್ ವಿಜಯ್ ಮತ್ತು ಪ್ರಭಾಸ್ ಸೇರಿದಂತೆ ಹಲವು ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ. ಇಂದಿಗೂ ತಮ್ಮ ವಿಭಿನ್ನ ಶೈಲಿ ಹಾಗೂ ನೇರ ಮಾತುಗಳ ಮೂಲಕ ಅಭಿಮಾನಿಗಳ ಗಮನ ಸೆಳೆಯುತ್ತಲೇ ಇದ್ದಾರೆ. ಒಟ್ಟಾರೆ ತಮ್ಮ ನಾಲಿಗೆ ಚುಚ್ಚುವಿಕೆ ಮತ್ತು ಟ್ಯಾಟೂಗಳ ಹಿಂದಿನ ಕಥೆಯನ್ನು ಹಂಚಿಕೊಂಡಿರುವ ಮುಮೈತ್ ಖಾನ್ ಅವರ ಹೇಳಿಕೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳಿಂದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ.